ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಹಳ ಸಿಂಪಲ್ಲಾಗಿ ರುಚಿಯಾಗಿ ಮಾಡಿಕೊಳ್ಳುವಂತಹ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಈಸಿಯಾಗಿ ಮಾಡಿಕೊಳ್ಳುವಂತಹ ಜೀರಾ ರೈಸ್ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ 1 ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗುವಂತಹ ಯಾವುದೇ ಅಕ್ಕಿಯನ್ನು ಬಳಸ್ಕೊಂಡು ನೀವು ಮಾಡಬಹುದು. ಹಂಗೆ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. 2ರಿಂದ 3 ಹಸಿಮೆಣಸಿನ್ಕಾಯಿಯನ್ನು ಈ ಥರ ಮಧ್ಯದಾಗ ಸೀಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೋಝನ್ ಬಟಾಣಿ ಇದ್ರೆ ಅದನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು. ಒಂದು 2 ಎಸಳಾಗುವಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವನ್ನು ತೊಗೊಂಡಿದ್ದೀನಿ. ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಹಾಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಬಳಸ್ಕೊಂಡಿದ್ದೀನಿ. ನಾವು ಮೊದಲಿಗೆ ತೊಗೊಂಡಿರುವಂಥ ಅಕ್ಕಿಯನ್ನು 2ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈ ಥರ ನೆನೆಸ್ಕೊಂಡ ಅಕ್ಕಿ ಅಥವಾ ಅನ್ನವನ್ನು ಮಾಡೋದ್ರಿಂದ ಅನ್ನ ಭಾಳ ಚಲೋದಂಗೆ ಆಗ್ತೈತಿ, ಜಲ್ದಿನೂ ಆಗ್ತೈತಿ. ಹಾಗೆ ಕ್ಲೀನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಹಂಗೆ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ, ಒಂದೇ ಒಂದು ಏಲಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. ಹಂಗೆ 2 ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಈಗ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ. ಒಂದು ಕುಕ್ಕರಿಗೆ ನಾನು ಇಲ್ಲೇ ಮೊದಲು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಬಳಸ್ಕೊಂಡಿದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪ ಬಳಸ್ಕೊಂಡು ಮಾಡಿದರೂ ಭಾಳ ಭಾರಿಯಾಗಿ ಬರ್ತೈತಿ. ಹಂಗೆ 2 ಪಲಾವ್ ಎಲೆ, ಒಂದೇ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಕಪ್ಪು ಏಲಕ್ಕಿ ಅಥವಾ ದೊಡ್ಡ ಏಲಕ್ಕಿ ಸಿಗ್ತದೆ, ಆ ಏಲಕ್ಕಿ ಹಾಕ್ಕೊಂಡ್ರೂ ಭಾಳ ರುಚಿ ಆಗ್ತೈತಿ. ಅದು ಇಲ್ಲ ಅನ್ನೋರು ಈ ಥರ ನಾವು ರೆಗ್ಯುಲರಾಗಿ ಬಳಸುವಂಥ ಏಲಕ್ಕಿ ಹಾಕ್ಕೊಂಡ್ರು ನಡಿತೈತಿ. ಹಂಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಜಾಸ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಎಣ್ಣೆಯಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಅತಿಯಾಗಿ ಕಾಯೋದಕ್ಕೆ ಬಿಡಬಾರ್ದು. ಎಣ್ಣೆ ಅತಿಯಾಗಿ ಕಾಯ್ದುಬಿಟ್ರೆ ಜೀರಿಗೆ ಎಲ್ಲ ಸೀದೋಗಿಬಿಡ್ತಾವೆ, ಕಹಿ ಆಗಿಬಿಡ್ತದೆ ಜೀರಾ ರೈಸ್. ಒಂದು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಟೈಮ್ ಐತಿ ಅನ್ನೋವಾಗನೇ ಜೀರಿಗೆಯನ್ನು ಸೇರಿಸ್ಕೊಡು. ಹಂಗೆ ನಾನು ಇಲ್ಲೇ ಹಸಿ ಬಟಾಣಿ ಕೂಡ ಎಣ್ಣೆಯ ಒಳಗಡೆ ಸೇರಿಸ್ಕೊಂಡೇನಿ. ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಹಸಿ ಬಟಾಣಿಯನ್ನು ಜಾಸ್ತಿಯಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ಹಸಿ ಬಟಾಣಿ ಹಾಕ್ಲಾರ್ದನೂ ಜೀರಾ ರೈಸ್ ಮಾಡಿದರೆ ನಡಿತೈತಿ. ಆದರೆ ಹಾಕಿದ್ರೆ ಭಾಳ ರುಚಿಯಾಗಿ ಟೇಸ್ಟಾಗಿ ಇರ್ತೈತಿ. ಒಂದು ಸ್ವಲ್ಪ ಈಗ ಜೀರಿಗೆ, ಪಲಾವ್ ಎಲೆ, ಕರಿಬೇವು, ಈಗ ಹಸಿ ಬಟಾಣಿಯನ್ನು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಇಲ್ಲಿ ನೆನೆಸಿರೋ ಬಟಾಣಿಯನ್ನು ಬಳಸೋದಕ್ಕಿಂತ ಹಸಿಯಾಗಿರೋ ಬಟಾಣಿ ಅಥವಾ ಫ್ರೋಝನ್ ಬಟಾಣಿಯನ್ನು ಬಳಸ್ಕೊಂಡ್ರೆ ಜೀರಾ ರೈಸಿಗೆ ಟೇಸ್ಟಿಯಾಗಿರ್ತೈತಿ. ನಾನಿಲ್ಲಿ ಹಸಿ ಮೆಣಸಿನಕಾಯನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆಯಾಗ ಬಾಡಿಸ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಬಳಸಿದ್ದೀನಿ. ನಿಮ್ಗೆ ಖಾರ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಿತ್ತಂದ್ರೆ ಇದಕ್ಕಿಂತ ಜಾಸ್ತಿ ಹಾಕ್ಕೊಂಡು ಮಾಡಬಹುದು. ಹಂಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಎಣ್ಣೆಯಾಗ ಒಂದು ಸ್ವಲ್ಪ ಚಲೋದಂಗೆ ಫ್ರೈ ಮಾಡ್ಕೋಬೇಕು. ಅತಿಯಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು. ಇದನ್ನು ಯಾವುದನ್ನು ಅತಿಯಾಗಿ ಫ್ರೈ ಮಾಡಿತ್ತಂದ್ರೆ ಒಂದು ಸ್ವಲ್ಪ ಕಹಿ ಆದಂಗೆ ಆಗಿಬಿಡ್ತೈತೆ ರೈಸ. ಈಗ ನಾವು ತೊಳೆದು ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ನೀರೆಲ್ಲ ತಕ್ಕೊಂಡು ನಾವೇನು ಜೀರಾ ರೈಸ್ದೊಳಗೆ ಒಗ್ಗರಣೆ ಹಾಕ್ಕೊಂಡಿದ್ವಿ ಅದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳತ್ತೀನಿ. ನಾವು ನೆನೆಸಿಟ್ಟಿರೋ ಅಕ್ಕಿ ಇರೋದ್ರಿಂದ ಅತಿಯಾಗಿ ಇದನ್ನು ಕೈ ಆಡಿಸೋದು ಮಾಡಬಾರ್ದು. ಒಂದು ಸ್ವಲ್ಪ ಹುರ್ಕೋಬೇಕಷ್ಟ. ಒಂದು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಅನ್ನ ಭಾಳ ಉದುರಾಗಿ ರುಚಿಯಾಗಿ ಬರ್ತೈತಿ. ಅದಕ್ಕಾಗಿ ಒಂದು ಸ್ವಲ್ಪ ಈ ಥರ ಎಣ್ಣೆಯೊಳಗನ ಕೈ ಆಡಿಸ್ಕೊಂಡ್ರೆ ಸಾಕು. ಒಂದು 2 ನಿಮಿಷ ಆಗೋಷ್ಟು ನಾನು ಇಲ್ಲೇ ಅಕ್ಕಿಯನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಹುರ್ಕೊಂಡಿದ್ದೀನಿ. ಈ ಥರ ಹುರಿದು ಮಾಡೋದ್ರಿಂದ ಒಂದು ಸ್ವಲ್ಪ ಅನ್ನ ಬಿಡಿ ಆಗಿ ಆಗ್ತೈತಿ. ಹಂಗೆ ನೆನೆಸಿಟ್ಟಿರೋದ್ರಿಂದ ಅತಿಯಾಗಿ ನೀರು ಹಾಕ್ಕೊಳ್ಳೋದು, ಬೇಯಿಸೋದು ಏನೂ ಅವಶ್ಯಕತೆ ಇಲ್ಲ. ಈ ನಾವು ತೊಗೊಂಡಿರುವಂಥ ಅಕ್ಕಿಗೆ 1 ಕಪ್ ಆಗುವಷ್ಟು ಅಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಅನ್ನ ಬಿಡಿಯಾಗಿ ಪರ್ಫೆಕ್ಟಾಗಿ ಬರ್ತೈತಿ. ಹಂಗೆ ಈ ಅನ್ನಕ್ಕೆ ಕಾಂಬಿನೇಷನ್ ಆಗಿ ದಾಲ್ ತಡ್ಕ ಅನ್ನ ಹೆಂಗೆ ಮಾಡೋದಂತ ಈ ವಿಡಿಯೋವನ್ನು ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮ್ಗೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತೈತಿ. ನಿಮ್ಗೆ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಹಂಗೆ ಐ ಬಟನ್ ಒಳಗೂ ಲಿಂಕ್ ಬರ್ತಿರ್ತೈತಿ. ನೀವು ಈ ವಿಡಿಯೋ ಆದ್ಮ್ಯಾಗ ಆ ಲಿಂಕನ್ನು ಕ್ಲಿಕ್ ಮಾಡಿದರೂ ಕೂಡ ನಿಮ್ಗೆ ದಾಲ್ ಹೆಂಗೆ ಮಾಡ್ಬೋದು ಅಂತ ನೋಡ್ಬೋದು.
ಹಂಗೆ ಈ ರೈಸ್ ಒಂದು ಸ್ವಲ್ಪ ಹುರ್ಕೊಂಡ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬಿಸಿ ನೀರು ಸೇರಿಸ್ಕೊಂಡು ನಡಿತೈತಿ, ಇಲ್ಲ ತಂಪು ನೀರನ್ನು ಸೇರಿಸ್ಕೊಂಡು ನಡಿತೈತಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ನಿಮಗೆ ಇಷ್ಟದ ಪ್ರಕಾರ ಹೆಚ್ಚು ಕಮ್ಮಿ ಸೇರಿಸ್ಕೋಬಹುದು. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅನ್ನ ಭಾಳ ರುಚಿಯಾಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲನ್ನು ಕೂಗಿಸ್ಕೊಂಡ್ರೆ ಅನ್ನ ಬಿಡಿ ಬಿಡಿಯಾಗಿರುವಂಥ ಅನ್ನ ಮಸ್ತಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ಈ ರೆಸಿಪಿ ಭಾಳ ಸಿಂಪಲ್ ಐತಿ. ಹಂಗೆ ಭಾಳ ಈಸಿಯಾಗಿನೂ ಟಿಫಿನ್ಗಾಗಲಿ, ಲಂಚ್ ಬಾಕ್ಸ್ ಆಗಲಿ, ನೈಟ್ ಡಿನ್ನರ್ಗಾಗಲಿ ಪ್ರಿಪೇರ್ ಮಾಡ್ಕೋಬಹುದು. ಭಾಳ ಕಡಿಮೆ ಟೈಮ್ ಒಳಗೆ ಮನೆಯಾಗಿರುವಂಥ ಕೆಲವೊಂದಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಯಾದ ಜೀರಾ ರೈಸನ್ನು ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.